ಆತ ಶರವೇಗದ ಆಂಬ್ಯುಲೆನ್ಸ್ ಚಾಲಕ. ವೇಗದ ಕಾರಣಕ್ಕೆ ಇಡೀ ತಾಲೂಕಿನಲ್ಲಿ ಹೀರೋ ಆಗಿದ್ದ. ಸಮಾಜ ಸೇವಕ ಅಂತ ಗುರುತಿಸಿಕೊಂಡಿದ್ದ. ಆದ್ರೀಗ ಹೀರೋ ಆಗಿದ್ದವನ ಮುಖವಾಡ ಕಳಚಿ ಬಿದ್ದಿದೆ. ಆಂಬ್ಯುಲೆನ್ಸ್ನಲ್ಲೇ ಅವ್ಯವಹಾರ ಮಾಡ್ತಾ ಇದ್ದ ಅನ್ನುವಂಥದ್ದು ಬಟಾ ಬಯಲಾಗಿದೆ. ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋದಕ್ಕೆ ಆಗಲ್ಲ ಬಿಡಿ. ಯಾಕಂದ್ರೆ ಒಳಗೆಲ್ಲ ಹುಳುಕಿಟ್ಕೊಂಡು ಮೇಲೆ ತಳುಕು ಬಳುಕಿನ ಆಟ ಆಡಿಬಿಡ್ತಾರೆ. ಸಮಾಜ ಸೇವೆ ಸೋಗಿನಲ್ಲಿ ಹೀರೋ ಅನಿಸ್ಕೊಂಡು ಪೋಸ್ ಕೊಡ್ತಾರೆ. ಕೊನೆಗೆ ಅದೇ ಸಮಾಜಕ್ಕೆ ಗೊತ್ತಿಲ್ಲದಂತೆ ದ್ರೋಹ ಬಗೆದು ಬಿಡ್ತಾರೆ. ಮಂಗಳೂರಲ್ಲಿ ಇಂಥದ್ದೇ ಖತರ್ನಾಕ್ಗಳ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಸಮಾಜ ಸೇವೆ ಸೋಗಿನಲ್ಲಿ ಮಾದಕ ದಂಧೆ, ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್, 3 ಅರೆಸ್ಟ್. ತನ್ನಷ್ಟಕ್ಕೆ ತಾನೇ ಜಗತ್ ಕಿಲಾಡಿ ಅನ್ಕೊಂಡ ಈತನ ಹೆಸರು ಜಲೀಲ್ ಬಾಬಾ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನಿವಾಸಿ. ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ. ಜಿಲ್ಲೆಯಲ್ಲಿ ಫುಲ್ ಫೇಮಸ್ ಆಗಿದ್ದ. ಜಲೀಲ್ ಬಾಬಾ ಅಂದ್ರೆ ಗೊತ್ತಿಲ್ಲ ಅನ್ನೋರೇ ಇಲ್ಲ. ದಿನದ 24 ಗಂಟೆಯೂ ಸಿಗುವಂತಹ ಸಮಾಜ ಸೇವಕ, ಬಡವರ ಆಶಾಕಿರಣ, ರೋಗಿಗಳ ಪ್ರಾಣ ಉಳಿಸೋ ಆಪತ್ ಬಾಂಧವ ಆಗಿದ್ದ. ಮಾನವೀಯತೆಯ ಮಹಾನ್ ಸಂಕೇತ ಅನ್ನೋ ರೀತಿಯಲ್ಲಿ ಜನರ ಮುಂದೆ ಪೋಸ್ ಕೊಡ್ತಾ ಇದ್ದ. ಆದ್ರೆ ಇಲ್ಲೇ ನೋಡಿ ಟ್ವಿಸ್ಟ್ ಇರುವಂತದ್ದು. ಹೆಸರಿಗೆ ಮಾತ್ರ ಆಂಬ್ಯುಲೆನ್ಸ್ ಚಾಲಕ, ಆದ್ರೆ ಮಾಡಿದ್ದು ಮಾತ್ರ ಐನಾತಿ ಕೆಲಸ. ಜೀವ ಉಳಿಸೋ ಆಂಬ್ಯುಲೆನ್ಸ್ ಅನ್ನೇ ತನ್ನ ಡ್ರಗ್ಸ್ ಜಾಲದ ಅಡ್ಡೆ ಮಾಡಿಕೊಂಡು ನವರಂಗಿ ಆಟ ಆಡಿದ್ದ ಈ ಖತರ್ನಾಕ್. ತುರ್ತು ಸೇವೆಯ ನೆಪದಲ್ಲಿ ತನ್ನ ಆಂಬ್ಯುಲೆನ್ಸ್ನಲ್ಲೇ ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳಿಗೆ, ಡಾಕ್ಟರ್ಗಳಿಗೆ ಹಾಗೂ ಯುವಕರಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ ಅನ್ನುವಂಥದ್ದು ಬಟಾ ಬಯಲಾಗಿದೆ. ಒಂದು 15 ಡೇಸ್ ಬ್ಯಾಕ್ ನಮ್ಮಲ್ಲಿ ಸೂರತ್ಕಲ್ನಲ್ಲಿ ಲೋಕಲ್ ಪೆಡ್ರಲ್ ಒಬ್ಬರನ್ನು, ಅನ್ನಪ್ಪ ಸ್ವಾಮಿ ಅಂತ ಪೆಡ್ಲರ್, ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಾಗ ಅವರಿಂದ ಒಂದು 15 ಗ್ರಾಮ್ MDMA ರಿಕವರಿ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಫಾಲೋ ಅಪ್ ಮಾಡಿಕೊಂಡು ಚೆಕ್ ಮಾಡಿದಾಗ ಅಲ್ಫಾಜ್ ಅಂತ ಹೇಳಿ ಇವನು ಇಲ್ಲಿದ್ದಂಥ ಎಲ್ಲ ಲೋಕಲ್ ಪೆಡ್ಲರ್ಸ್ಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಡೆಲ್ಲಿಯಿಂದ ಒಂದು 5 kg ಖರೀದಿ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರನ್ನ ಬಾಗಲಕೋಟದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಈ ಬೃಹತ್ ಡ್ರಗ್ಸ್ ಜಾಲ ಬಯಲಾಗಿದ್ದೇ ರೋಚಕ. ಕಳೆದ ಜೂನ್ 25ರಂದು ಸಿಸಿಬಿ ಪೊಲೀಸರು ಮಂಗಳೂರಿನ ಕುಳಾಯಿಗುಡ್ಡೆ ಬಳಿ ದಾಳಿ ನಡೆಸಿದ್ರು. ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು ಎನ್ನುವವರಿಂದ 1.5 ಲಕ್ಷದ MDMA ವಶಕ್ಕೆ ಪಡೆದು ಡ್ರಿಲ್ ಮಾಡಿದ್ರು. ಆಗ ಆತ ಹಲವು ಸತ್ಯ ಬಾಯ್ಬಿಟ್ಟಿದ್ದ. ದೆಹಲಿಯಲ್ಲಿ MDMA ಖರೀದಿ ಮಾಡ್ತಾರೆ, ಅಲ್ಲಿಂದ ಬೆಂಗಳೂರು ಮೂಲಕ ಕರಾವಳಿಗೆ ಸಪ್ಲೈ ಆಗ್ತಾ ಇರೋದ್ರ ಬಗ್ಗೆ ರಹಸ್ಯ ಬಿಚ್ಚಿಟ್ಟಿದ್ದ. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆ ಚುರುಕುಗೊಳಿಸಿ 5.50 ಕೋಟಿ ಮೌಲ್ಯದ MDMA ಸೀಸ್ ಮಾಡಿದ್ರು. ಈ ವೇಳೆ ದಕ್ಷಿಣ ಕನ್ನಡ ಮೂಲದ ಡ್ರಗ್ಸ್ ಡೀಲರ್ಗಳಾದ ಮೊಹಮ್ಮದ್ ಅಲ್ತಾಫ್ ಮತ್ತು ಅಲ್ಫಾಜ್ ಅನ್ನೋರ ಹೆಡೆಮುರಿ ಕಟ್ಟಿದ್ರು. ಇಬ್ಬರನ್ನ ಡ್ರಿಲ್ ಮಾಡ್ತಿದ್ದಂತೆ ಜಲೀಲ್ ಬಾಬಾ ಕೈವಾಡ ಇರೋದಾಗಿ ಬಾಯ್ಬಿಟ್ಟಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಬರುವಾಗ ದಾರಿಯಲ್ಲಿ ಪೊಲೀಸ್ನವರು ದಾರಿ ಮಾಡಿಕೊಡ್ತಾರೆ. ಅದರ ಜೊತೆಯಲ್ಲಿ ಅದಕ್ಕೆ ಎಲ್ಲ ಜನರು ಕೂಡ ಒಂದು ಆಂಬ್ಯುಲೆನ್ಸ್ ಸೇವೆ ಅಂತೇಳಿ ಹೇಳುವಾಗ ಅದಕ್ಕೆ ಗೌರವ ಕೊಡ್ತಾರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಡ್ರಗ್ಸ್ ಎಷ್ಟೋ ಕೋಟಿ ರೂಪಾಯಿದು ಈ ಆ್ಯಂಬುಲೆನ್ಸಲ್ಲಿ ಸಿಕ್ಕಾಕಿಕೊಂಡು ಇವತ್ತು ಆ ಆ್ಯಂಬುಲೆನ್ಸಿಗೆ ಇರುವ ಆ ಗೌರವ ಇದರಿಂದ ಕಳ್ಕೊಳ್ಳುವ ಸಂದರ್ಭಗಳಿವೆ. ನಾಳೆ ಇದನ್ನು ನೋಡಿಕೊಂಡು ಒಬ್ಬನು ಹೆಣದ ಥರ ಯಾರನ್ನ ಒಬ್ಬನು ಮಲಗಿಸಿ ಏನೋ ಬೇರೆ ಚಟುವಟಿಕೆ ಕೂಡ ಮಾಡುವ ಸಂದರ್ಭ ಉಂಟು, ಅಂದರೆ ಕ್ರಿಮಿನಲ್ ಚಟುವಟಿಕೆ. ಯಾವಾಗ ಈ 3 ಅರೆಸ್ಟ್ ಆದ್ರೋ ಜಲೀಲ್ ಬಾಬಾ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಜೊತೆ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಆರೋಪಿ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಜನರ ಸೇವೆಗಾಗಿ ಇರುವಂಥ ಆಂಬ್ಯುಲೆನ್ಸ್ ದುರ್ಬಳಕೆ ಮಾಡಿಕೊಂಡವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.